ಸಮುದ್ರದ ಸುಳಿಗೆ ಸಿಲುಕಿ ನೀರು ಪಾಲಾಗಿದ್ದ ವಿದೇಶಿ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಬಳಿಯ ಕುಡ್ಲೆ ಕಡಲ ತೀರದಲ್ಲಿ ಘಟನೆ ನಡೆದಿದೆ. ರಷ್ಯಾದ ಇರಿನಾ ಮತ್ತು ಆನ್ಯಾ ಎನ್ನುವವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೀವರಕ್ಷಕ ಸಿಬ್ಬಂದಿ ನಾಗೇಂದ್ರ ಕುರ್ಲೆ, ಮಂಜುನಾಥ್ ಎನ್ನುವವರು ರಕ್ಷಣೆ ಮಾಡಿದ್ದಾರೆ. 25 ವರ್ಷದ ಬಳಿಕ ಸಾಕಮ್ಮ ಕುಟುಂಬವನ್ನ ಸೇರಿದ್ದಾರೆ. ತಾಯಿಯನ್ನ ನೋಡಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. 1999ರಲ್ಲಿ ಬಳ್ಳಾರಿಯಿಂದ ಸಾಕಮ್ಮ ನಾಪತ್ತೆಯಾಗಿದ್ದರು. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ನಿರಾಶ್ರಿತರ ಕೇಂದ್ರದಲ್ಲಿ ಪತ್ತೆಯಾಗಿದ್ದಾರೆ. IAS ಅಧಿಕಾರಿ ಪರಿಶ್ರಮದಿಂದ ಸಾಕಮ್ಮ ಮರಳಿ ಗೂಡು ಸೇರಿದ್ದಾರೆ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ತಾಯಿ ಸಿಕ್ಕಿದ್ದಾರೆ ಅಂತ ಭಾವುಕರಾದ್ರು. ಕೋಲಾರದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಲಕ್ಷ್ಮೀ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಲಾಗಿದೆ. ಪ್ರತಿ ಡಿಸೆಂಬರ್ 25ರಂದು ಮಾಡುವಂತೆ ಈ ವರ್ಷವೂ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಲಾಗಿದೆ. 150 ಕೆಜಿ ಬೆಣ್ಣೆ ಹಾಗೂ 21,000 ಕಡುಬಿನಿಂದ 12 ಜನ ಅರ್ಚಕರು ಗಣಪತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹಾಲಿಂಗಪುರದ ಯೋಧ ಮಹೇಶ್ ಮಾರಿಕೊಂಡ ಹುತಾತ್ಮರಾಗಿದ್ದಾರೆ. ಕಂದಕಕ್ಕೆ ಸೇನಾ ವಾಹನ ಉರುಳಿ 5 ಯೋಧರು ಹುತಾತ್ಮರಾಗಿದ್ರು. ಬೆಳಗಾವಿಗೆ ಯೋಧ ಮಹೇಶ್ ಪಾರ್ಥಿವ ಶರೀರ ಆಗಮಿಸಲಿದ್ದು ಸೇನಾ ಅಧಿಕಾರಿಗಳು ನಮನ ಸಲ್ಲಿಸಲಿದ್ದಾರೆ. ಬಳಿಕ ರಸ್ತೆ ಮೂಲಕ ಮಹಾಲಿಂಗಪುರಕ್ಕೆ ತರಲಾಗುವುದು. KGS ಶಾಲೆಯ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ಹೊತ್ತಿಗೆ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಹುತಾತ್ಮ ಯೋಧ ಮಹೇಶ್ ಮೊದಲು ಹಿಮಾಚಲ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಆಗ ಪತ್ನಿ ಲಕ್ಷ್ಮಿ ಜೊತೆಗೆ ಅಲ್ಲೇ ವಾಸವಾಗಿದ್ರು. ಆದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿತ್ತು. ಹೀಗಾಗಿ ಪತ್ನಿಯನ್ನ ಊರಿಗೆ ಕಳಿಸಿದ್ರು. ಮೊನ್ನೆ ಬೆಳಗ್ಗೆಯಷ್ಟೇ ಪತ್ನಿ ಲಕ್ಷ್ಮಿ ಊರು ಸೇರಿದ್ದಾರೆ. ಫೋನ್ನಲ್ಲಿ ಪತಿ ಜೊತೆಗೂ ಮಾತನಾಡಿದ್ದಾರೆ. ರಾತ್ರಿ ಆಗುವಷ್ಟರಲ್ಲಿ ಪತಿ ಇನ್ನಿಲ್ಲ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಎರಗಿದೆ ಅಂತ ಕಣ್ಣೀರು ಹಾಕಿದ್ರು. ಅವ್ರ ಸೇನೆಗೆ ಹೋಗ್ಯಾನಂತ ಭಾಳ ನಮ್ಗೆ ಹೆಮ್ಮೆ ಐತ್ರಿ. ಸೇವೆಗೆ ಹೋಗ್ಯಾನಂತಲೇ ಭಾಳ ಹೆಮ್ಮೆ ಇತ್ತು. ಈಗ ಭಾಳ ತ್ರಾಸ ಎಲ್ಲರೂ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಸೇನಾ ವಾಹನ ದುರಂತದಲ್ಲಿ ಉಡುಪಿ ಮೂಲದ ಯೋಧ ಅನೂಪ್ ಕೂಡ ಹುತಾತ್ಮರಾಗಿದ್ದಾರೆ. ಅನೂಪ್ ಕುಂದಾಪುರ ತಾಲೂಕಿನ ಬಿಜಾಡಿ ನಿವಾಸಿಯಾಗಿದ್ದು ಕಳೆದ 13 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ತಡರಾತ್ರಿ 3 ಗಂಟೆಗೆ ಹುಟ್ಟೂರಿಗೆ ಪಾರ್ಥಿವ ಶರೀರ ಆಗಮಿಸುವ ಸಾಧ್ಯತೆ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಪಾರ್ಥಿವ ಶರೀರ ಇರಿಸಲಿದ್ದು ಬೆಳಗ್ಗೆ ಹುಟ್ಟೂರು ಬಿಜಾಡಿಗೆ ಪಾರ್ಥಿವ ಶರೀರ ತರಲಾಗುವುದು. ಯೋಧನ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದ್ದ ಒಬ್ಬನೇ ಮಗನನ್ನ ದೇವರು ಕಿತ್ತುಕೊಂಡ ಅಂತ ಅನೂಪ ತಾಯಿ ಚಂದು ಪೂಜಾರ್ತಿ ಕಣ್ಣೀರು ಹಾಕಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ದೇವರು ನನಗೆ ಮೋಸ ಮಾಡಿದ್ದಾನೆ. ಸೇನೆಯಲ್ಲಿ ಇದ್ದುಕೊಂಡೇ 2 ಅಕ್ಕಂದಿರಿಗೆ ಮದುವೆ ಮಾಡಿಸಿದ್ದ. ತಾನು ಮದುವೆಯಾಗಿದ್ದ. ಈಗ 2 ವರ್ಷದ ಹೆಣ್ಣು ಮಗು ಇದೆ. ಅಣ್ಣಪ್ಪನ ಹೆಸರು ಇಡ್ತೇನೆ ಅಂತ ಹರಕೆ ಹೊತ್ತಿದ್ದೆ. ಆದ್ರೀಗ ನನ್ನ ಮಗನನ್ನ ದೇವರು ಕಸಿದುಕೊಂಡಿದ್ದಾನೆ ಅಂತ ಕಣ್ಣೀರು ಹಾಕಿದ್ರು. ಲೋನ್ ಮಾಡಿ 2 ಅಕ್ಕದಿ ಕಳಿ ಮದುವೆ ಮಾಡ್ದ. ಜಾಗು ತಗೊಂಡ ಮದುವೆ ಮಾಡ್ಕೊಂಡ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ದಯಾನಂದ ತಿರಕನ್ನವರ್ ಕೂಡ ಹುತಾತ್ಮರಾಗಿದ್ದಾರೆ. ಸುಬೇದಾರ್ ಆಗಿ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ದಯಾನಂದ್ ಕೆಲ ದಿನಗಳ ಹಿಂದೆ ಪಂತಬಾಳೆ ಕುಂದ್ರಿ ಗ್ರಾಮದಲ್ಲಿ ಹೊಸ ಮನೆ ಕಟ್ಟಿ ಶಿಫ್ಟ್ ಆಗಿದ್ರು. 23 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ದಯಾನಂದ್ ಪತ್ನಿ ಮತ್ತು 2 ಮಕ್ಕಳನ್ನಾಗಲಿದ್ದಾರೆ. ಯೋಧರು ಹುತಾತ್ಮರಾದ ಸುದ್ದಿ ತಿಳಿದು ನೋವಾಯಿತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮಾಡಿರುವ ಸಿಎಂ, ಈ ಯೋಧರ ತ್ಯಾಗ ಬಲಿದಾನವನ್ನ ನಾಡು ಸದಾಕಾಲ ಸ್ಮರಿಸಲಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ವರ್ಗಾವಣೆಯಾಗಿದೆ. ದಿಢೀರನೆ ವರ್ಗಾವಣೆ ಹಿಂದೆ ಜಿಲ್ಲೆಯ ಪ್ರಭಾವಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ, ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಅಡ್ಡಲಾಗಿದ್ದ ಕಾಂಗ್ರೆಸ್ ಪ್ರಭಾವಿಗಳು ಹಾಗೂ ಕೋಮಲ್ ಚುನಾವಣೆಯಲ್ಲಿ ಸಹಕರಿಸಿಲ್ಲ ಅನ್ನೋ ಕಾರಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಕೋಲಾರ ನೂತನ ಡಿಸಿಯಾಗಿ MR ರವಿ ವರ್ಗಾವಣೆಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಜನರು ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ಮಿಂದಿದ್ದರು. ನಿನ್ನೆಯ ರಜೆ ಹಿನ್ನೆಲೆಯಲ್ಲಿ ರಾತ್ರಿ ಸಿಟಿಯಲ್ಲಿ ನಿಧಾನಗತಿಯ ವಾಹನ ಸಂಚಾರ ಇತ್ತು. ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್, ಮಂತ್ರಿ ಮಾಲ್ ಜಂಕ್ಷನ್, ಚಾಳುಕ್ಯ ಸರ್ಕಲ್ ಸೇರಿದಂತೆ ಹಲವೆಡೆ ನಿಧಾನಗತಿಯ ವಾಹನ ಸಂಚಾರ ಏರ್ಪಟ್ಟಿತ್ತು. ಯಶವಂತಪುರದ ಒರಾಯನ್ ಮಾಲ್ನಲ್ಲಿ ಹಾಗೂ ಹೊರಗೆ ಜನಜಂಗುಳಿ ಏರ್ಪಟ್ಟಿತ್ತು. ನಿಲ್ಲೋದಕ್ಕೂ ಆಗದಷ್ಟು ಮಾಲ್ನಲ್ಲಿ ಜನ ಸೇರಿದ್ರು.
ಕ್ರಿಸ್ಮಸ್ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರು ನಗರದ ಪ್ರವಾಸಿ ತಾಣಗಳು ಜನಜಂಗುಳಿಯಿಂದ ತುಂಬಿ ತುಳುಕಿದ್ವು. ವಿಶ್ವವಿಖ್ಯಾತ ಮೈಸೂರು ಅರಮನೆ ವೀಕ್ಷಣೆಗೆ ಪ್ರವಾಸಿಗರು ಮುಗಿಬಿದ್ದರು. ಮೈಸೂರು ಅರಮನೆಯ ಆವರಣದಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಅರಮನೆಯ ಅಕ್ಕಪಕ್ಕದ ರಸ್ತೆಗಳು ಹಾಗೂ ಚಾಮರಾಜೇಂದ್ರ ಮೃಗಾಲಯದ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ನಿಂದಾಗಿ ಜನ ಹೈರಾಣಾಗಿದ್ರು.